ನಮ್ಮದು 80% ನಮ್ಮ ಜನಾಂಗದ ಜಾಗ ಅದು. ಇದನ್ನು ನೀವೇನಾದರೂ ಮಾಡಿಕೊಡ್ಬೇಕು ಅಂತ. ಅದು ಯಾವ ಲೆಕ್ಕ ಎತ್ಕೊಂಬರೋ ಅದ್ರನ್ನ ತಾಮನ್ ಕೂಡ ಅದೇನಾಯ್ತು ಅಂತಂದರು. ಆಮೇಲೆ ಒಂದು ಕಾಪಿ ತೊಗೊಂಡೋಗಿ ಕೊಟ್ಟೆ. ಇವಾಗ ಮುಖ್ಯಮಂತ್ರಿಗಳ ಕೈ ಕೊಡೋದನ್ನು ಸರಿ ಆಯಿತು ನಾನು ನೋಡ್ತೀನಿ ಅಂದರು. ನಮ್ಗೆ ಒಳ್ಳೆ ಒಂದು ಅವಕಾಶ ಸಿಕ್ಕೈತೆ. ಈಗ ಅವ್ರ ಗಮನದಲ್ಲೂ ಇದೆ. ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ನಾವೆಲ್ಲರೂ ಸೇರಿ ಅವ್ರಿಗೊಂದು ಮನವಿ ಕೊಟ್ಟು ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಬೇಕು, ನೀವು ಈ ಕೆಲಸ ನಮ್ಗೆ ಮಾಡಲೇ ಕೊಡಬೇಕು ಅಂತ ಕೇಳ್ಕೊಂಡಾಗ ಖಂಡಿತ ಮಾಡಿಕೊಡ್ತಾರೆ. ಅದರಲ್ಲೂ ನಾವು ಹೋರಾಟ ಮಾಡ್ತಾ ಇರೋದು ಒಬ್ಬರು ಒಂದು ಜನಾಂಗಕ್ಕಲ್ಲ, ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಎಲ್ಲ ಜನಾಂಗಕ್ಕೂ ಆಗಬೇಕು ಅನ್ನೋದು ಒಂದು ದೃಷ್ಟಿ. ಆದರೆ ಎರಡೂ ಕ್ಷೇತ್ರಗಳಲ್ಲಿ ಬ್ಯಾಟ್ರಾಂಪುರ ಇರ್ಬೋದು, ನಮ್ಮ ಯಲಹಂಕ ಇರ್ಬೋದು, ಸುಮಾರು 3.5-4 ಲಕ್ಷ ಇರೋಂಥ ಜನಾಂಗ ನಮ್ಮ ಒಕ್ಕಲಿಗರ ಜನಾಂಗ. ಎರಡೂ ಕ್ಷೇತ್ರದಿಂದ ತಮಗೆಲ್ಲ ಗೊತ್ತಿದೆ ಎಷ್ಟು ಜನ ಅವರ ಒಕ್ಕಲಿಗರು ಇಲ್ಲಿ ಅಂತೀನಿ. ಯಾರೂ ಧೈರ್ಯವಾಗಿ ಈಚೆಗೆ ಬಂದಿರಲ್ಲ. ಕೃಷ್ಣಣ್ಣವ್ರೊಬ್ಬರನ್ನ ಬಿಟ್ಟರೆ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಇದನ್ನು. ಕೃಷ್ಣಣ್ಣವ್ರೊಬ್ಬರೇ ಮುಂದಾಳತ್ವ ವಹಿಸ್ಕೊಂಡು ಈ ಜಾಗ ನನ್ನ ಹೆಸರು ಸುಮಾರು ಸಾರಿ ಬರೆದು ಬಿಸಾಕ್ಬಿಟ್ರು. ಇಲ್ಲಿ ನಾನು ರಿಸೈನ್ ಕೊಟ್ಬಿಡ್ತೀನಿ ಅಂತೇಳಿ ಅಲ್ಲಿ ಕೂತ್ಕೊಂಡು ಬರೆದು ಬಿಸಾಕ್ಬಿಟ್ರು. ನೀನು ಇರೋ ಗಂಟ ನಾವು ಯಾರೂ ಮಾಡ್ಕೊಳಲ್ಲ, ನಾವ್ಯಾರೂ ಅಧ್ಯಕ್ಷ ಆಗಲ್ಲ, ನಿನ್ನ ಹೆಸ್ರನಾಗೆ ಆಗಬೇಕು ಈ ಜಾಗನ ಅಂಥೇಳಿ ಸೀನಣ್ಣವರು ಬಸಣ್ಣವರು ನಾವೆಲ್ಲನೂ ಅದನ್ನು ತಡೆ ಹಿಡ್ಕೊಂಬಂದ್ರಿ. ಇವತ್ತು ನೋಡಿರಿ ಅಯ್ಯಪ್ಪನ ಇಂಥ ವಯಸ್ಸಲ್ಲೂ ನಾವಾದರೂ ಒಂದು 10 ನಿಮಿಷ ಲೇಟಾಗಿ ಬರ್ತಾರೆ. ಅಯ್ಯಪ್ಪನ ಇಂಥ ಕರೆಕ್ಟ್ ಟೈಮ್ ಬರ್ತಾರೆ. ನನ್ನ ಮೇಲೆ ಮಧ್ಯಾಹ್ನ ಗಲಾಟೆ ಮಾಡಿದ್ರು, ಎಷ್ಟೊತ್ತಿಗೆ ಪ್ರೆಸ್ ಮೀಟ್ ಇರೋದು, ನನಗೆ ಹೇಳೇ ಇಲ್ಲ ನೀನು ಅಂತೇಳಿ. ಇಲ್ಲಪ್ಪ ರಾತ್ರಿ ಹೇಳಿದೆ ನಾನು ಅಂತ ಹೇಳಿದೆ. ನಾನು ಬೈದರು ನನ್ನ. ಈ ಥರ ಮಾಡ್ಕೊಂಬಂದಿದ್ದೀರಿ, ಒಳ್ಳೆಯ ಒಂದು ಕಾರ್ಯಕ್ರಮ. ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿದ್ದೀರಿ. ನಾವು ವರ್ಷ ನಮ್ಮ ಮಟ್ಟಕ್ಕೆ ನಾವಿಲ್ಲಿ ಮಾಡ್ಕೊತಾ ಇದ್ರಿ. ಈ ಸಂಘದ ಆಫೀಸಲ್ಲಿ ಕೆಂಪೇಗೌಡ ಜಯಂತಿನ ನಮ್ಮ ಮಠದಲ್ಲೇ ನಾವೊಂದು 10-15-20 ಜನ ಸೇರಿಕೊಂಡು ನಾವಿಲ್ಲಿ ಮಾಡ್ಕೊತಾ ಇದ್ರಿ. ಇವತ್ತೆಲ್ಲ ಮುಖಂಡರುಗಳು ಎಲ್ಲ ಸೇರಿ ನಿಮ್ಮ ಜೊತೆ ಒಳಗೆ ಭಾಗವಹಿಸ್ತೀರಿ. ನಾವು ಸಂಘದ ವತಿಯಿಂದ ನಾವು ಕೆಂಪೇಗೌಡ ಜಯಂತಿ ಮಾಡಬೇಕು ಅಂಥೇಳಿ ಸತೀಶ್ ಆಗಿರ್ಬೋದು, ನಮ್ಮ ಸುಧಾಕರರಾಗಿರ್ಬೋದು, ಈ ಭಾಗದ ಎಲ್ಲ ಮುಖಂಡರುಗಳು ಇಲ್ಲೇನು ಸೇರವ್ರೆ ಇದ್ರ 4ರಷ್ಟು ಮುಖಂಡರುಗಳೆಲ್ಲ ಸೇರಿ ನಮ್ಮ ಸಂಘದ ವತಿಯಿಂದ ಯಶಸ್ವಿಯಾಗಿ ಮಾಡಬೇಕು, ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮುಂದಾಳತ್ವ ವಹಿಸ್ಕೊಂಡಿದ್ಕ ಎಲ್ಲ ಒಂದು ಕಡೆ ನಮ್ಮ ಜನಾಂಗ ಇದ್ದೀರಿ ಅಂತ ತೋರಿಸ್ಕೊಡ್ತಾರೆ ಅಂತ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ. ಇವಾಗಲೇ ಅಶ್ವಥ್ ಮಾತಾಡಿದ್ರು. ಅಶ್ವಥ್ ಮಾತಾಡ್ತಾ ಇರಬೇಕಾದ್ರೆ ಆಕ್ರೋಶ ಎಷ್ಟಿದೆ ಅಂತ ಕೇಳ್ಕೊಂಡು ಎಲ್ಲ ನೀವೇ ನೋಡಿದ್ರಿ. ಅದು ನಿಜವಾಗ್ಲೂ ಐತೆ, ಎಲ್ರಿಗೂ ಐತೆ, ಎಲ್ರಿಗೂ ಒಂದು ಆಕ್ರೋಶ ಇದೆ, ಮಾಡಲೇಬೇಕು ಅಂತೇಳಿ. ಒಕ್ಕಲಿಗ ಅಂತಂದರೆ ರೈತ, ಒಕ್ಕಲು ಅಂದ್ರೇ ರೈತ. ಅದು ರೈತನಿಗೆ ಅದು ಇದು ಸೂಕ್ತ. ಒಕ್ಕಲಿಗನ ಇವತ್ತು ದೇಶಕ್ಕೆ ಅನ್ನ ಹಾಕ್ತಾ ಇರೋನೇ ರೈತನ ಅನ್ನ ಹಾಕೋದಲ್ದರೆ ಬೇರೆ ಬೇರೆ ಉದ್ಯೋಗಗಳಲ್ಲೂ ಒಕ್ಕಲಿಗನವನೇ. ಇವತ್ತು ಒಕ್ಕಲಿಗನಿಂದ ಏನೇನು ಆಗಿದೆ ಅಂತ ತಮಗೆಲ್ಲ ಗೊತ್ತಿರ್ತದೆ. ನಾವೇನು ಬರೀ ಜಂಬ ಕೊಚ್ಕೊಂಡು ಹೇಳೋಂಥದ್ದಲ್ಲ. ದುಡಿಯೋನೂ ರೈತನೇ, ಬೆಳೆಯೋನೂ ರೈತನೇ, ಅನ್ನ ಹಾಕೋನೂ ರೈತನೇ, ನ್ಯಾಯ ಕೇಳೋನೂ ರೈತನೇ. ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀರಿ. ನಮ್ಮ ಜನಾಂಗ ಹಿಂದಕ್ಕೆ ಹೋಗ್ತಾವ್ರೆ. ಯಾಕೆ ಹಿಂದಕ್ಕೆ ಹೋಗ್ತಾವ್ರೆ ಅಂದರೆ ಹೊರಗಡೆಯಿಂದ ಜನ ಬಂದಿಲ್ಲಿ ನಮ್ಮ ಬೆಂಗಳೂರಲ್ಲಿ ಸೇರ್ಕೊಂಡವ್ರೆ. ಹಂಗಾಗಿ ನಮ್ಮ ಜನ ಹಿಂದಕ್ಕೆ ಹೋಗ್ತಾವ್ರೆ. ನಮ್ಮ ಜನಾಂಗ ಇವತ್ತು ನಮ್ಮ ಸಂಘ ಐತೆ. ನಮ್ಮ ಸಂಘ ಇದನ್ನು ನಾವು ಕಟ್ಟಬೇಕು. ಇವತ್ತೊಂದು ಒಳ್ಳೆ ಅವಕಾಶ ಬಂದದೆ, ನಾವೆಲ್ಲ ಹೋರಾಟ ಮಾಡೋಣ. ಈ ಕಾರ್ಯಕ್ರಮ ಇವತ್ತೇನು ಇಷ್ಟೊತ್ತು ಹೇಳಿದ್ರಲ್ಲ ಏನೇನು ಕಾರ್ಯಕ್ರಮಗಳವೆ ಅಂತೇಳಿ, ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು, ಜನಕ್ಕೆ ತೋರಿಸ್ಬೇಕು, ಮಾದರಿ ಆಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.